ನಾನು ಏನೋ ಸಣ್ಣ ಕೆಲಸ ಆಯಿತು ಅಂತ ಲೋಕಾಯುಕ್ತಕ್ಕೆ ಬಂದಿದ್ದೆ ಸರ್. ನಾನು ಬಂದಿದ್ದೆ, ನನಗೆ ಅರ್ಥ ಆಗಲಿಲ್ಲ. ಅದು ಲೋಕಾಯುಕ್ತ ಜುಡಿಷಿಯಲ್ ವಿಂಗ್ ಇದೆ, ಅಲ್ಲಿಗೆ ಹೋಗಿ ನನಗೆ ಬೇಕಾದ ಆಫೀಸರ್ ಹೆಸರು ಕೇಳಿದೆ. ಇಲ್ಲಲ್ಲ ಸರ್, ಪಕ್ಕದಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ರು. ಲೋಕಾಯುಕ್ತ ಜುಡಿಷಿಯಲ್ ವಿಂಗ್ ಒಂದಿದೆ, ಪೊಲೀಸ್ ವಿಂಗ್ ಒಂದಿದೆ. ಈಗ ಜನರಿಗೆ ಬಂದೋಗಿ ಲೋಕಾಯುಕ್ತಕ್ಕೆ ಅಂತ ಹೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋಕೆ ಜನ ಬರ್ತಾರೆ. ಆ ಪೊಲೀಸ್ ವಿಂಗ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ, ಆ ಜುಡಿಷಿಯಲ್ ವಿಂಗು ಮತ್ತು ಪೊಲೀಸ್ ವಿಂಗ್ನ ಅದು ಹೆಂಗಿರ್ತದೆ ನಿಮ್ಮ ಸ್ಟ್ರಕ್ಚರ್ ಅಂತ ಹೇಳಿ, ಜೊತೆಗೆ ಲೋಕಾಯುಕ್ತ ಕಚೇರಿಗೆ ಬರುವ ಜನ ಹೇಗೆ ಕಂಪ್ಲೇಂಟ್ ಮಾಡಬೇಕು, ವಾಟ್ಸಪ್ ಥ್ರೂ ಮಾಡ್ಬೋದಾ, ಫೇಸ್ಬುಕ್ ಥ್ರೂ ಮಾಡ್ಬೋದಾ, ಅಥವಾ ಟೆಕ್ಸ್ಟ್ ಮೆಸೇಜಲ್ಲಿ ಮಾಡ್ಬೋದಾ, ಅಥವಾ ಅಧಿಕೃತವಾಗಿ ಬರವಣಿಗೆ ಮೂಲಕ ತಂದು ದಾಖಲೆ ಸಮೇತ ಮಾಡಬೇಕಾ, ಅಥವಾ ಒಂದು ಮೂಗರ್ಜಿ ಬರೆದ್ರೂ ನಡೀತದ. ಒಟ್ಟಿನಲ್ಲಿ ಲೋಕಾಯುಕ್ತರ ಪೊಲೀಸ್ ವಿಂಗ್ನ ಆ ಸ್ಟ್ರಕ್ಚರ್ ಹೆಂಗಿದೆ ಮತ್ತು ಕಂಪ್ಲೇಂಟ್ನ ಪಬ್ಲಿಕ್ಸು ಹೇಗೆ ಕಂಪ್ಲೇಂಟ್ ಮಾಡ್ಬೋದು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್ ತಾವು? ಸೊ ಲೋಕಾಯುಕ್ತದಲ್ಲಿ ನೀವು ಹೇಳಿದಂಗೆ ಎರಡು ಭಾಗಗಳಿವೆ. ಒಂದು ಜುಡಿಷಿಯಲ್ ವಿಂಗ್, ಮತ್ತೊಮ್ಮೆ ಪೊಲೀಸ್ ವಿಂಗ್. ಸೊ ಜುಡಿಷಿಯಲ್ ವಿಂಗ್ ನಮ್ಮ ಎಲ್ಲ ಸಂಸ್ಥೆಗೆ ಹೆಡ್ ಲೋಕಾಯುಕ್ತ ಅಂತ ಕರಿತೀವಿ. ಜಸ್ಟಿಸ್ BS ಪಾಟೀಲ್ ಅವರು ಈಗ ಕರೆಂಟ್ ಲೋಕಾಯುಕ್ತ. ಅವ್ರಿಗೆ ಉಪಲೋಕಾಯುಕ್ತ ಇಬ್ಬರು ಉಪಲೋಕಾಯುಕ್ತ ಸಾಹೇಬರುಗಳಿದ್ದಾರೆ. ಮತ್ತು ಅವರ ಜುಡಿಷಿಯಲ್ ವಿಂಗಲ್ಲಿ DREs AREs ಅಂತ ಅಸಿಸ್ಟೆಂಟ್ ರಿಜಿಸ್ಟರ್ಸ್, ಡೆಪ್ಯೂಟಿ ರಿಜಿಸ್ಟರ್ಸ್ ಅಂತ ಜುಡಿಷಿಯಲ್ ವಿಂಗ್ ಇದೆ. ಮತ್ತೊಂದು ಪೊಲೀಸ್ ವಿಂಗ್. ನಾವು ಪೊಲೀಸ್ ವಿಂಗಲ್ಲಿ ADG ಸರ್ ಹೆಡ್ ಮಾಡ್ತಾರೆ, ಮತ್ತು ADG ಕೆಳಗಡೆ IG ಇರ್ತಾರೆ, IG ಕೆಳಗಡೆ ಎಲ್ಲ SP ಗಳಿರ್ತಾರೆ. ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬೊಬ್ಬರು SP ಇದ್ದಾರೆ. ಅಂದರೆ ಕೆಲವು 2-3 ಜಿಲ್ಲೆಗಳ ಸೇರಿ ಒಂದು SP ಇದ್ದಾರೆ. ಬಟ್ ಬೆಂಗಳೂರು ಸಿಟಿಯಲ್ಲಿ ಒಬ್ಬರು SP ಇದ್ದಾರೆ, ರೂರಲ್ಗೆ ಒಂದಿದ್ದಾರೆ, ತುಮಕೂರು ಒಬ್ಬರು, ಆ ಥರ SP ಗಳಿರ್ತಾರೆ. ಸೊ ಇದು ಈಗ ಫಂಕ್ಷನಿಂಗಲ್ಲಿ ಡಿಫ್ರೆನ್ಸ್ ಇದೆ, ಅಂದರೆ ವ್ಯತ್ಯಾಸ ಇದೆ. ನಮ್ಮ ಜುಡಿಷಿಯಲ್ ವಿಂಗಲ್ಲಿ ಲೋಕಾಯುಕ್ತ ಆ್ಯಕ್ಟ್, ಅವರ ಪರ್ವ್ಯೂ ಏನಿದೆ ಅಂದರೆ ಲೋಕಾಯುಕ್ತ ಆ್ಯಕ್ಟ್. ನಮ್ಮದೇನಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಮತ್ತು ಅಮೆಂಡೆಡ್ ಇನ್ 2018, ಇದು ನಮ್ಮದು. ಸೊ ಮುಖ್ಯವಾದಂಥದ್ದು ತಾವು ಹೇಳಿದಂಗೆ ಯಾರಾದರೂ ಅರ್ಜಿದಾರರು ಲೋಕಾಯುಕ್ತ ಸಂಸ್ಥೆಗೆ ಬಂದಾಗ ಏನು ಮಾಡಬೇಕು, ಸೊ ಅದು ಎಕ್ಸಾಕ್ಟ್ಲಿ ಅವರ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸು ಯಾರ್ಯಾರು ಸರ್ಕಾರಿ ಕಚೇರಿಗೆ ಹೋಗಿದ್ದಾರೆ, ಅವ್ರ ಕೆಲಸಗಳಾಗ್ತಾ ಇಲ್ಲ. ಸಪೋಸು ಏನೋ RTCಗೆ ಅಪ್ಲೈ ಮಾಡಿದ್ದಾರೆ, ಅದು RTC ಬರ್ತಾ ಇಲ್ಲ. ಸೊ ಇವು ಎಲ್ಲ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಬರ್ತಾ, ಅಂದರೆ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತ ನಾವೇನಂತೀವೋ, ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಬೈ ಪಬ್ಲಿಕ್ ಸರ್ವೆಂಟು ಏನಾದರೂ ಸರಿಯಾಗಿ ಡ್ಯೂಟಿ ಮಾಡಲಿಲ್ಲ ಅಥವಾ ಅಟೆಂಡ್ ಮಾಡ್ತಾ ಇಲ್ಲ, ಅದು ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಬರ್ತದೆ. ಸೊ ಅರ್ಜಿ ಅವರು ಆಕ್ಸೆಪ್ಟ್ ಮಾಡಿಕೊಂಡು ಅವರು ಎಲ್ಲ ಪ್ರಾಸೆಸ್ ಮಾಡಿ ಲೋಕಾಯುಕ್ತ ಸರ್ ಪರ್ಸ್ನಲಾಗಿ ಅಟೆಂಡ್ ಮಾಡ್ತಾರೆ, ಅಥವಾ ಯಾರಾದರೂ AREs DREsಗೆ ಅಸೈನ್ ಮಾಡ್ತಾರೆ. ಸೊ ಡಿಸ್ಟ್ರಿಕ್ಟ್ಗಳಿಂದ ಬರ್ತಾರೆ. ಸೊ ಅದಕ್ಕೊಂದು ಯಾರಾದರೂ ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಒಳಗಾಗಿ ಏನಾದರೂ ನಮಗೆ ಕಂಪ್ಲೇಂಟ್ ಬಂದರೆ ಅದು ಪೊಲೀಸ್ ವಿಂಗಿಗೆ ಡೈವರ್ಟ್ ಆಗುತ್ತೆ. ಅಂದರೆ ಏನಾದರೂ ಕೆಲಸ ಮಾಡಿಕೊಳ್ಳಿಕ್ಕೆ ಏನೋ ಅರ್ಜಿ ಇದು ಕೆಲಸ ಇದೆ, ಕೆಲಸಗೆ ಸ್ವಲ್ಪ 10,000 ರೂಪಾಯಿ ಕೇಳ್ತಾ ಇದ್ದಾರೆ ಅವರು, ಅದು ನಮಗೆ ಬ್ರೈಬ್ ಅಂತ ಬರುತ್ತೆ. ಸೊ ಅವು ನಮಗೆ ನಾವು ಪೊಲೀಸ್ ವಿಂಗ್ ಮಾಡ್ತೇವೆ. ಅದೇ ರೀತಿಯಾಗಿ ಯಾರಾದರೂ ಆಫೀಸರ್ ಮೇಲೆ ಇನ್ಫಾರ್ಮೇಷನ್ ಇದೆ, ಅವ್ರು ಭಾಳ ಅಕ್ರಮ ಆಸ್ತಿಗಳು ಮಾಡಿದರು ಅಂತ, ಅದು ನಮಗೆ ಬರುತ್ತೆ. ಮತ್ತು ಅದೇ ರೀತಿಯಾಗಿ ಏನೋ ದೊಡ್ಡ ಹಗರಣ ಆಯಿತು, ಸ್ಕ್ಯಾಮ್ಸ್ ಅಂತ ನಾವು ಅಂತೀವಿ. ಸೊ ಆ ಥರ ಏನಾದರೂ ಮಾಹಿತಿ ಇದೆ, ಕೆಲವು ಜನ ಆಫೀಸಲ್ಲಿದ್ದವರು ಅಥವಾ RTI ಕಾರ್ಯಕರ್ತರು, ಪ್ರೆಸ್ನವರು, ಮೀಡಿಯಾದವರು, ಇವರೆಲ್ಲರೂ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅದೆಲ್ಲ ನಮಗೆ ಬರುತ್ತೆ. ಸೊ ಒಬ್ಬ ಅರ್ಜಿದಾರರು ಅವ್ರದ್ದು ಏನು ಕೆಲಸ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಎಲ್ಲಿ ಹೋಗಬೇಕು, ಯಾರು ಅಟೆಂಡ್ ಮಾಡ್ತಾರೆ ಅನ್ನೋದು. ಸದ್ಯಕ್ಕೆ ವಾಟ್ಸಪ್ಪು ಮತ್ತು ಇದು ಮಾಡ್ತಾ ಇಲ್ಲ. ಯಾಕೆಂದರೆ ನಮಗೆ ಏನಾದರೂ ಅವ್ರ ಅರ್ಜಿದಾರರು ಅರ್ಜಿ ಕೊಡುವಾಗ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ನಮಗೆ, ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಸೊ ಅದಕ್ಕೆ ಏನಂದರೆ ಅವರು ಟೋಲ್ ಫ್ರೀ ನಂಬರ್ ಇದೆ, ಪ್ರತಿ ಗವರ್ನಮೆಂಟ್ ಸರ್ಕಾರಿ ಕಚೇರಿಯಲ್ಲಿ ಒಂದು ಟೋಲ್ ಫ್ರೀ ನಂಬರ್, ಲೋಕಾಯುಕ್ತ ಬೋರ್ಡ್ ನೋಡಿರ್ಬೋದು. ಆ ಕಚೇರಿ ಆ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಡೈರೆಕ್ಟ್ ಮಾಡ್ತಾರೆ, ಅವರು ಎಲ್ಲಿ ಏನು ಮಾಡಬೇಕು ಅಂತ ಅವ್ರನ್ನು ಗೈಡ್ ಮಾಡ್ತಾರೆ. ಸೊ ಸದ್ಯಕ್ಕೆ ಇದು ನಮ್ಮ ಲೋಕಾಯುಕ್ತ ಎಂಟೈರ್ ಲೋಕಾಯುಕ್ತದ ಸಿಸ್ಟಮ್.